ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಗಾಯ್ಸ್, ಇವತ್ತು ವೆಲ್ಕಮ್ ಸಂಕ್ರಾಂತಿ ಹಬ್ಬ. ಎಲ್ಲಾರ್ಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಖುಷಿಯಿಂದ ಹ್ಯಾಪಿ ಇನ್ ಲೈಫ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಬ್ಲಾಗ್ ಮಾಡಿ ಸುಮಾರು ದಿನಗಳಾಗಿತ್ತು, ಆಗ್ಲೇ 2 weeks ಆಗಿತ್ತು. ಎಲ್ಲ ಸುಮಾರು ಜನ ಕೇಳ್ತೀವಿ, ಯಾಕಪ್ಪ ಬ್ಲಾಗ್ ನಾನು ನಿಲ್ಸ್ಬಿಟ್ಟಿದ್ಯಾ, ಮಾಡ್ತಿಲ್ವಾ? ಏನಾಯ್ತಾ? ಏನಿಲ್ಲ, ಸ್ವಲ್ಪ ಕಿರಿಕಿರಿನಲ್ಲಿ ಏನಿಲ್ಲ. ಇನ್ಮೇಲೆ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ, ಒಂದಿನ ಮಿಸ್ ಇಲ್ದಿರೆ ಅಂತ ಪ್ಲಾನ್ ಮಾಡ್ತಾನೆ ಇದೀನಿ. ಬನ್ನಿ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಮಾಮೂಲಿ ಸ್ಪೆಷಲ್ ಏನಂದ್ರೆ ಈ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್. ಆಗ್ಲೇ ನಮ್ಮ ಅಣ್ಣ ಬಾರಿಸ್ತಾ ಇದಾರೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಚಟ್ನಿ ಅನ್ನ ಎಲ್ಲ. ಬನ್ನಿ, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಲಕ್ಷ ದೀಪೋತ್ಸವ ಸಂಜೆ, ಅದನ್ನು ತೋರಿಸ್ತೀನಿ. ಲಕ್ಷ ದೀಪೋತ್ಸವ ಯಾವ ತರ ಇರುತ್ತೆ ಶ್ರೀರಂಗಪಟ್ಟಣದಲ್ಲಿ ಅಂತ. ಎಲ್ಲರ ಮನೇಲಿ ಇದೇ ಸ್ಪೆಷಲ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ. ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತ ಮಾಡ್ತಾರೆ. ನಿಮ್ ಮನೆಗಳಲ್ಲೂ ಚೆನ್ನಾಗಿ ಸೂಪರ್ ಆಗಿರುತ್ತೆ. ಎಂಜಾಯ್ ಮಾಡಿ ಇವತ್ತು ಫೆಸ್ಟಿವಲ್ ನ, ಸಂಕ್ರಾಂತಿ ಹಬ್ಬನ. ಬನ್ನಿ, ನಮ್ಮತ್ತೆ ಏನಿದು ಇದು ಸಿಹಿ ಪೊಂಗಲ್ ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ ಹೇಳ್ತೀನಿ. ತುಪ್ಪ ಹಾಕ್ಬಿಟ್ಟು ಸರಿಯಾಗಿ, ತುಪ್ಪ ತಿಂದು ದಪ್ಪನಾಗೋ ಮಂಗ ಮುದೇವಿ ಅಂತ. ಸೂಪರ್ ಆಗಿ ಸಗದಾಗಿದೆ, ಮಸ್ತಾಗಿದೆ. ಇದು ನೆಕ್ಸ್ಟ್ ಯಾವ ತರ ಮಾಡಿದ್ರು ಅಂತ ಪ್ರೊಸೀಜರ್ ನೆಕ್ಸ್ಟ್ ಯಾವಾಗಲ ಅದೊಂದು ಕುಕಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ. ಆಗ್ಲೇ ಮತ್ತೆ ಅವರು ನಮಗೆಲ್ಲ ಇಬ್ರಿಗೂ ನಾಷ್ಟ ಕೊಟ್ಟು ದೇವ್ರ ಪೂಜೆ ಮಾಡಕ್ ಹೋಗಿದ್ರು. ಬನ್ನಿ ತೋರಿಸ್ತೀನಿ. ದೇವ್ರ ಪೂಜೆ ಮಾಡ್ತಿದ್ರೆ ಬೆಳಿಗ್ಗೆ ಎದ್ದು ನಮಗೆ ನಾಷ್ಟ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ಈಗ ಅವ್ರು ಇನ್ನೂ ತಿಂಡಿನೂ ಮಾಡಿಲ್ಲ. ಹಿಡಿಯತ್ತೆ ಗಾಯ್ಸ್, ನೀವು ಯಾವತ್ತಾದ್ರು ಕೆಲ್ಸನ ಬೇವರ್ಸೂಸ್ ಕೆಲಸ ಮಾಡೋದ್ ನೋಡಿದ್ರ? ಇಲ್ಲಿ ತೋರ್ಸ್ತೀನಿ ಬನ್ನಿ. ನಮ್ಮ ಅತ್ತೆ ಹಾಗೇನೆ. ಅತ್ತೆ ಎದಳಿಯತ್ತೆ, ಮಕ್ಕ ತೋರ್ಸಿ. ಅತ್ತೆ ಬೇವ್ರ ಸುರ್ಸಿ ರಂಗೋಲಿ ಬಿಡಿಸ್ತಾವ್ರೆ. ಬೇವ್ರ ಸುರ್ಸ್ಕೊಂಡು ರಂಗೋಲಿ ಬಿಡೋದು ಯಾವ್ದಾರ ನೋಡಿದ್ರ? ತೋರ್ಸ್ತೀನಿ ನೋಡಿ. ಅತ್ತೆ ಎತ್ತು ಮಕ್ಕ ತೋರ್ಸೈತಿ ಸ್ವಲ್ಪ. ಅತ್ತೆ ಮಗ ನೋಡಿ, ಮೊಕ್ಕದಿಂದ ಬೇವ್ರು ತುಟು 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 ಅಂತ ಹಿಡಿತಾ ಇದೆ ಇವ್ರಿಗೆ. ನೋಡಿ ಇವ್ರು ಎಷ್ಟು ದೊಡ್ಡದಾಗಿ ರಂಗೋಲಿ ಬಿಡ್ತಾರೆ. ಬಿಡೋದ್ ಕಷ್ಟ, ಆದ್ರೂ ಪ್ಲಾನ್ ಮಾಡಿ ಒಂದ್ ಚಿಕ್ಕಿನ ಮಿಸ್ ಆಗ್ದಂಗೆ ಇಲ್ಲಿ ಫಸ್ಟ್ ಇಲ್ಲಿ ನೋಟ್ ಅವರು ಮೊದ್ಲೇನೆ ಈ ತರ ಎಲ್ಲ ಪ್ಲಾನ್ ಮಾಡಿ ಬರ್ಕೊಂಡು ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಬುಕ್ಸ್ ಇದೆ, ಅದನ್ನ ನೆಕ್ಸ್ಟ್ ಅವ್ರು ಯೂಸ್ ಮಾಡ್ಕೊಂತಾರೆ. ಯಾವ ತರ ಬಿಡ್ಬೋದು, ಹೇಗೆ ಎತ್ತ ಏನು ಅಂತ ನೆಕ್ಸ್ಟ್ ಪ್ಲಾನ್ ಬಿಡಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೆ ಹೇಳ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ ಗೈಸ್, ಸುನಿ ಅಂತ ಇಂತ ರಂಗೋಲಿ ಬಿಟ್ಟು ಮುಗಿಸಿದ್ರು ಮತ್ತೆ ಫುಲ್ ಫಿನಿಶ್ ಆಗ್ಲೇ. ರಂಗೋಲಿ ನೋಡಿ ತೋರಿಸ್ತೀನಿ, ನೀಟಾಗಿ ನೋಡ್ಕೊಂಬಿಡಿ. ಇಷ್ಟು ದೊಡ್ಡದಾಗಿ ಯಾವತ್ತಾದ್ರು ಮನೆ ಮುಂದೆ ಎಲ್ಲ ಹಾಕೋದ್ ಕಷ್ಟ. ಏನಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಹಾಕೋಟ ಸಾಕಪ್ಪ ಅಂತಾರೆ. ಎಲ್ಲಾ ದೊಡ್ಡದಾಗಿ ಯಾರು ಮನೆ ಮುಂದೆ ಹಾಕಲ್ಲ ಇಷ್ಟು ದೊಡ್ಡದಾಗಿ ರಂಗೋಲಿಗಳನ್ನ. ಅದು ಈ ತರ ಪ್ಲಾನ್ ಮಾಡ್ಕೊಂಡು ನೀವೆಲ್ಲ ತಲೆ ಕೆಟ್ಟು ಗೊಬ್ಬರ ಎದ್ದೋಗುತ್ತೆ. ಆದ್ರೂ ಮತ್ತೆ ನೋಡಿ ಆಗ್ಲೇ ರಂಗೋಲಿ ಎಲ್ಲ ಬಿಡಿಸಿ ಫಿನಿಶ್ ಆಗ್ಲೇನೆ. ಗೈಸ್, ಹೇಗ್ ಗೊತ್ತಾ, ಅವರು ಮೊದ್ಲಿಂದಲೂ ರಂಗೋಲಿ ಬಿಡೋದಂದ್ರೆ ತುಂಬಾನೇ ಇಷ್ಟಪಟ್ಟು ಖುಷಿಯಿಂದ ರಂಗೋಲಿ ಬಿಡ್ತಾರೆ. ಅದಕ್ಕೆ ಬಣ್ಣ ಗಿಣ್ಣ ಎಲ್ಲ ಹಾಕ್ಬೇಕು, ಇನ್ನು ಹಾಕಿಲ್ಲ. ಅದು ಈಗ ಟೈಮ್ ಇಲ್ಲ ಬಣ್ಣ ಹಾಕಕ್ಕೆ, ಬೇಡ ಅಂತ ಸುಮ್ನಿದೀವಿ. ಮೊದ್ಲಿನ ತುಂಬಾನೇ ಇಷ್ಟ ರಂಗೋಲಿ ಬಿಡೋದಂದ್ರೆ, ಅದಕ್ಕೇನೆ ಅವ್ರು ಅಷ್ಟು ಬೇಗ ಹೋಗಿ ಅಷ್ಟು ಫಾಸ್ಟ್ ಆಗಿ ರಂಗೋಲಿ ಬಿಡ್ತಾರೆ. ಅದಕ್ಕಾಗಿ ಅವ್ರು ನೋಡಿ ಇಲ್ಲಿ ಈ ತರ ನೋಟ್ಗಳನ್ನ ಮಾಡಿ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಇದ್ರಲ್ಲೇನೆ ನೋಡ್ಕೊಂಡು ರಂಗೋಲಿಗಳನ್ನ ಬಿಡ್ತಾರೆ. ಆದ್ರೂ ಅದಕ್ಕೆ ಇದ್ರ ಮುಖಾಂತರ ಏನ್ ಸಂದೇಶ ಕೊಡ್ತೀವಿ ಅಂದ್ರೆ, ನೀವ್ ಏನ್ ಇಷ್ಟಪಟ್ಟು ಖುಷಿಯಿಂದ ಮಾಡ್ತಿರೋ ಅದು ಬೇಗನೆ ನಿಮ್ಗೆ ಸಕ್ಸಸ್ ಸಿಗುತ್ತೆ ಲೈಫಲ್ಲಿ. ರಂಗೋಲಿ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿ ಅವನುಜಿ ನಮ್ಮ ಅತ್ತೆ ಬೇವು ಸುಸಿ ರಂಗೋಲಿ ಬಿಟ್ಟವ್ರೆ. ಮಧ್ಯಾಹ್ನ ಊಟನ ರೆಡಿ ಮಾಡ್ಬೇಕೀಗ. ಹಬ್ಬ ಸ್ಪೆಷಲ್ ಏನಂದ್ರೆ ರೊಟ್ಟಿಗೆ ಎಳ್ಳು ಅಂತೆ, ಅದು ಎಳ್ಳೆ ಇರ್ಲೇಬೇಕು. ಹ್ಯಾಪಿ ಸಂಕ್ರಾಂತಿ ಬರದ್ ಬಿಡಿ ಒಂದಲ್ಲಿ ಹ್ಯಾಪಿ ಸಂಕ್ರಾಂತಿ ಅಂತ. ಚೆನ್ನಾಗಿರುತ್ತೆ ಹ್ಯಾಪಿ ಸಂಕ್ರಾಂತಿ ಬರೋದ್ರೆ. ಎಲ್ಲಪ್ಪ ಇದೆಯಾ ರಕ್ಷಿತ್? ಎಲ್ಲೋ ಇದೆಯಾ ರಾಜಾ? ಓ ನೋಡಿ ಫ್ರೆಂಡ್ಸ್, ಇಲ್ಲಿದ್ದಾನೆ ರಕ್ಷಿತ್. ಏನ್ ಮಾಡ್ತಾ ಇದ್ದಾನೆ ಬನ್ನಿ ಕೇಳೋಣ. ಏನಪ್ಪಾ ಮಾಡ್ತಿದ್ಯಾ? ಪಕೋಡ ಮಾಡ್ತಾ ಇದೀವಿ. ಇದು ಸಂಕ್ರಾಂತಿ ಹಬ್ಬ ಅಲ್ವಾ? ಸಂಕ್ರಾಂತಿ ಹಬ್ಬಗೋಸ್ಕರ ಅತ್ತೆ ಪಕೋಡ ಮಾಡಕ್ ಹೇಳಿದ್ರು. ಇವತ್ತು ನಮ್ದೇ ಇಬ್ರು ಪಾರ್ಟ್ನರ್ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು. ಆಮೇಲೆ ನೀವು ಆಮೇಲೆ ಪಕೋಡ ರೆಸಿಪಿ ಹೆಂಗೆ ಅಂತ ಆಮೇಲೆ ಕೇಳ್ಬೇಡಿ, ಆಮೇಲೆ ನನಗೆ ಗೊತ್ತಿಲ್ಲ ಅದು. ಆಮೇಲೆ ನೀನೇ ಹಾಕ್ತಿದ್ಯಾ ಹೆಂಗಪ್ಪ ಅಂತ ಕೇಳಿ ನಾನೆಲ್ಲ ರೆಡಿ ಮಾಡಿದ್ನ. ಮತ್ತೆ ನಾನ್ ಬರೀ ಹಾಕ್ತಾ ಇದ್ದೆ, ಪಕೋಡನ ಹಾಕ್ತಾ ಇದ್ದೀನಿ ಎಣ್ಣೆಗೆ ಹಾಕಿ. ಅಲ್ಲಿ ನೋಡಿ ರೆಡಿ ಆಗಿದೆ ಆಗ್ಲೇ, ಸುಮಾರು ಮಾಡಿ ಇಟ್ಬಿಟ್ಟಿದೀವಿ ಪಕೋಡನ ಆಗ್ಲೇ.
ಅದಕ್ಕೆ ಮತ್ತೆ ಮಧ್ಯಾಹ್ನ ಈಗ ಗಿಜ್ಜಿ ರೊಟ್ಟಿ ಅಂತ. ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಮಧ್ಯಾಹ್ನ ಊಟ ಸ್ಪೆಷಲ್ ಆಗಿ ಏನೇನಂದ್ರೆ ಎಲ್ಲ ರೆಡಿ ಆಗಿದೆ. ಎಲ್ಲ ತಟ್ಟೆ ಹಂಗೆ ಜೋಡಿಸ್ಬಿಟ್ಟು ಅವ್ರನ್ನ ಮತ್ತೆ ಫಸ್ಟ್ ಊಟ ಮಾಡೋಣ. ಏನೇನ್ ಅಡಿಗೆ ಅಂತ ಒಂದೊಂದಾಗಿ ಹೇಳ್ತೀನಿ. ಈ ತರ ಊಟ ವರ್ಷಕ್ಕೆ ಒಂದೇ ಸರಿ ಹಬ್ಬಕ್ಕೆ ಸಿಗೋದು, ನೆಕ್ಸ್ಟ್ ವರ್ಷಕ್ಕೆ ಮಾಡ್ಬೋದು. ಬನ್ನಿ ತೋರಿಸ್ತೀನಿ, ಹೇಳ್ತೀನಿ. ನಮ್ಮ ಅಣ್ಣ ಆಗ್ಲೇ ಹೈದ್ರಾಬಾದಿಗೆ ಹೊರಟಿದ್ದಾನೆ. ಅವನು ಊಟ ಮಾಡ್ಬೇಕು, ಬೇಗ ಹೊರಡ್ಬೇಕು. ಟ್ರೈನಿಂಗ್ 3 ಗಂಟೆಗೆ ಇರೋ ಟ್ರೈನು. ಬನ್ನಿ ಊಟ ಹೇಳ್ತೀನಿ ಏನೇನ್ ಊಟ ಅಂತ. ರೊಟ್ಟಿ ಮಾಮೂಲಿ ಎಲ್ಲರ ಮೇಲೆ ರೊಟ್ಟಿ ನಾರ್ಮಲ್ ಆಗೇ ಇರುತ್ತೆ. ಹಾಗೆ ಇದು ಕೂಟು, ತರಕಾರಿ ಕೂಟು, ಚಿತ್ರಾನ್ನ, ಹಾಗೆ ಇದು ಪಕೋಡ, ಇದು ನಿಪ್ಪಟ್ಟು, ಹಾಗೆ ಇದು ಕಜ್ಜಾಯ, ಇದು ಚಕ್ಲಿ. ಇದೆಲ್ಲ ಮನೇಲೆ ಮಾಡಿರೋದು, ಯಾವ್ದು ಹೊರಗಡೆಯಿಂದ ನಾವು ತಂದಿಲ್ಲ. ಅದು ಸ್ವಲ್ಪ ಆರೋಗ್ಯ ಹಾಳಾಗುತ್ತೆ. ಅವೆಲ್ಲ ಹೋಮ್ ಮೇಕ್ ಮನೇಲೆ ಮಾಡಿದಂತ ಫುಡ್. ಹಾಗೆ ಎಳ್ಳು ಬೆಲ್ಲ, ಹಾಗೆ ಇದು ಪಾನ್ಕ, ಇದು ಬೆಲ್ವತ್ತ ಹಣ್ಣಿನ ಪಾನ್ಕ ಎಲ್ಲ ತಿನ್ಕೊಂಡು ಹಬ್ಬದ ಸ್ಪೆಷಲ್ ಇವತ್ತು. ಎಲ್ಲ ಎಂಜಾಯ್ ಮಾಡಿ ಒಳ್ಳೆ ಊಟ ಮಸ್ತಾಗಿ ತಿಂದು ಮಸ್ತಾಗಿ ಮನಿಕೊಂಡು ಒಳ್ಳೆ ನಿದ್ದೆ ಹೊಡಿಬೇಕೀಗ. ನಮ್ಮ ಅತ್ತ ಊಟ ಎಲ್ಲ ಮುಗಿಸ್ಕೊಂಡು ಅವನಿಗೂ ಟ್ರೈನ್ ಇದೆ 3 ಗಂಟೆಗೆ ಹೊರಡ್ಬೇಕು ಅವನು. ಬನ್ನಿ ಊಟ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಊಟನ. ಬನ್ನಿ ಊಟ ಸ್ಟಾರ್ಟ್ ಮಾಡ್ಕೊಂಡು, ಸಂಜೆ ಹೇಳಿದ್ನಲ್ಲ ಲಕ್ಷ ದೀಪೋತ್ಸವ ಇದೆ ಅಂತ, ಸಂಜೆ ನಾನು ನಮ್ಮ ಅತ್ತೆ ಹೋಗ್ತೀವಿ. ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಲಕ್ಷ ದೀಪೋತ್ಸವ ಎಲ್ಲಿ? ರಂಗನಾಥಸ್ವಾಮಿ ಟೆಂಪಲ್ ಅಂತ ಶ್ರೀರಂಗಪಟ್ಟಣದಲ್ಲೇ. ಬನ್ನಿ ತೋರಿಸ್ತೀನಿ, ಮಿಸ್ ಮಾಡ್ಕೊಬಿಡಿ. ಗಾಯ್ಸ್, ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ನಾನು ಹೇಳಿದೆ ತಾನೇ, ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಡೆಯುವಂತಹ ರಂಗನಾಥ ಸ್ವಾಮಿ ಟೆಂಪಲ್ ಮುಂದೆ ಲಕ್ಷ ದೀಪೋತ್ಸವ ನಡೆಯುತ್ತೆ ಅಂತ ಹೇಳಿದೆ ತಾನೆ. ಅಲ್ಲಿಗೇನೆ ನಾನು ನಮ್ಮ ಅತ್ತೆ ಇವತ್ತು ಟೈಮ್ ಬೇರೆ ಲೇಟ್ ಆಗಿತ್ತು, ಅದಕ್ಕೆ ಬೇಗನೆ ಬಂದು ಜನಗಳನ್ನ ಸ್ವಲ್ಪ ಸರಿಸ್ಕೊಂಡು ಜನಜಾತ್ರೆ ನೋಡ್ತಿದ್ರಲ್ಲ. ಅಯ್ಯೋ, ಎಲ್ಲೆಲ್ಲ ಅಕ್ಕಪಕ್ಕ ಊರಿಂದೆಲ್ಲ ಜನ ನೋಡೋದಿಕ್ಕೆ ಬರ್ತಾರೆ. ಅಷ್ಟು ಸೂಪರ್ ಆಗಿ ಸಕ್ಕದಾಗಿದೆ. ಕಣ್ ಮಾತ್ರ ರೋಮಾಂಚನ ಆಗುತ್ತೆ, ನೋಡ್ಕೊಳ್ಳಿ. ಅದು ತುಂಬಾನೇ ಇದು ಯಾವ ತರ ನಾವು ಕ್ಯಾಪ್ಚರ್ ಚೆನ್ನಾಗಿ ಮಾಡ್ಬೇಕಂದ್ರೆ ಡ್ರೋನ್ ಇಂದ ಮಾಡಿದ್ರೆ ಇನ್ನೂ ಸೂಪರ್ ಆಗಿ ಸಖತ್ತಾಗಿ ವಿಡಿಯೋ ಬರುತ್ತೆ. ಏನಾದ್ರು ಡ್ರೋನ್ ಏನಾರ ಇದ್ರೆ ಬರೋ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಬಂದು ವಿಡಿಯೋನ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಬನ್ನಿ ಇಲ್ಲಿ ಮುಂದೆ ನಾನು ತೋರಿಸ್ತೀನಿ ಯಾವ ತರ ಇನ್ನು ಬೇರೆ ಬೇರೆ ತರ. ಅಂದ್ರೆ ಇಲ್ಲಿಂದ ರಂಗನಾಥಸ್ವಾಮಿ ಟೆಂಪಲ್ ತನಕನು ದೀಪಗಳನ್ನ ಹಚ್ಚಿದ್ದಾರೆ. ಹಾಗೆ ಅಲ್ಲಿಂದ ನಾನು ನಮ್ಮ ಅತ್ತೆ ಮುಂದೆ ನಡೀತಾ ಹೋಗ್ತಾ ಇದೀವಿ. ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಸ್ವಲ್ಪ ದೀಪಗಳನ್ನ ಹಚ್ಬೇಕು ನಾನು ನಮ್ಮ ಅತ್ತೆ ಪ್ಲಾನ್ ಮಾಡ್ದು. ದೀಪಗಳೆಲ್ಲ ಆರೋಗಿರ್ಲಿಲ್ಲ. ಮತ್ತೆ ಮುಂದೆ ಹೋಗ್ತಾ ಅಲ್ಲಿ ನೋಡ್ತೋ ಹಾಗೇನೆ ಅಲ್ಲಿ 1-2 ದೀಪಗಳು ಆರೋಗಿದ್ದು. ಸ್ವಲ್ಪ ಜನ ಇರ್ಲಿಲ್ಲ. ಜನ ಎಲ್ದಿದ್ ಕಾರಣ ಅಲ್ಲೇ ಹೋಗಿ ನಾನು ನಮ್ಮ ಅತ್ತೆ ದೀಪ ಹಚ್ಚೋದಿಕ್ಕೆ ಸ್ಟಾರ್ಟ್ ಮಾಡಿ ದೀಪಗಳನ್ನ ಹುಡ್ಕಕ್ ಸ್ಟಾರ್ಟ್ ಮಾಡ್ದು ಫಸ್ಟ್. ನೆಕ್ಸ್ಟ್ ಅಲ್ಲಿಂದ ನೋಡ್ತಿರಲ್ಲ, ಇದು ಅಲ್ಲಿಗೆ ನಾನು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ ನೋಡಿ. ಇಲ್ಲಿಂದ ಎಂಡ್ ತನಕನು ಹಚ್ಚಿದ್ದಾರೆ. ಲಕ್ಷ ಇದ್ರಲ್ಲಿ ದೀಪಗಳಿಲ್ವಾ? ನನಗೇನಿಲ್ಲ, ನನಗಿದೆ. ನೀವು ಬಂದು ಕೌಂಟ್ ಮಾಡ್ಕೊಳ್ಳಿ ಬರೋ ವರ್ಷ. ನೋಡಿ ನಮ್ಮ ಅತ್ತೆ ಆಗ್ಲೇನೆ ಹಚ್ಚೋದಿಕ್ ಸ್ಟಾರ್ಟ್ ಮಾಡಿದ್ದಾರೆ ದೀಪಗಳನ್ನ. ಅಲ್ಲಿ 1-2 ದೀಪಗಳಿದ್ದು ಆರೋಗಿದ್ದು, ಅದೇ ದೀಪಗಳನ್ನ ಎತ್ಕೊಂಡು ಹಚ್ತಾ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹಾಗೆ ಹುಡ್ಕೋದಿಕ್ ಸ್ಟಾರ್ಟ್ ಮಾಡಿದೆ, ದೀಪಗಳೆಲ್ಲರ ಇದೆ. ನನ್ ಕೈಗೆ 1 ದೀಪನೂ ಸಿಗ್ಲಿಲ್ಲಪ್ಪ. ಇವ್ರು ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಒಂದ್ ದೀಪದಲ್ಲಿ ಎಣ್ಣೆ ಇರ್ಲಿಲ್ಲ, ಒಂದ್ ದೀಪದಲ್ಲಿ ಬತ್ತಿರ್ಲಿಲ್ಲ. ಅದನ್ನ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಹಚ್ಚೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೇನಾರ ಇಲ್ಲಿ ಡೌಟ್ ಇದೆ ಲಕ್ಷ ದೀಪಗಳಿಲ್ಲ ಅಂತ, ಬಂದು ಬರೋ ವರ್ಷ ಕೌಂಟ್ ಮಾಡ್ಕೊಂಡು ಹೋಗಿ. ನನಗೇನಿಲ್ಲ, ನನಗೆ ಲಕ್ಷ ದೀಪಗಳು ಇದೆ, ನನಗೆ ನಂಬಿಕೆ. ನಾನು ಅವೆಲ್ಲ ಕೌಂಟ್ ಮಾಡಕ್ ಹೋಗಲ್ಲ, ಅವೆಲ್ಲ ತಲೆ ಬಿಸಿ ನನಗೆ ಹಾಕ್ಬೇಕು. ಡೌಟ್ ಇತ್ತು ಅಂದ್ರೆ ಬರೋ ವರ್ಷ ನಡೀತಾನೆ ಇರುತ್ತೆ ಲಕ್ಷ ದೀಪೋತ್ಸವ ಸಂಕ್ರಾಂತಿ ಹಬ್ಬದ ದಿನ. ಮಿಸ್ ಮಾಡ್ಕೊಬೇಡಿ, ಬಂದು ಕೌಂಟ್ ಮಾಡ್ಕೊಂಡು ಹೋಗಿ. ಹಾಗೆ ನಾವು ಎಲ್ಲಾನು ಮುಗಿಸ್ಕೊಂಡು ಮನೆ ಕಡೆಗೆ ನಮ್ಮ ಅತ್ತೆನೇ ನಾನು ಇಬ್ರೇನು ಹೋಗ್ಬೇಕು ನಡ್ಕೊಂಡು ಅಂತ ಬೇಜಾರಲ್ಲಿ ಇದ್ದು. ಹಾಗೆ ನಮ್ಮ ಹೋಗ್ಬೇಕಾದ್ರೆ ವಿಜಯಣ್ಣನ ಮನೆಯವರೆಲ್ಲ ಸಿಕ್ಬಿಟ್ರು. ಹಾಗೆ ಅವ್ರ ಜೊತೆನೆ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೋ. ಇಲ್ಲಿ ಸ್ವಲ್ಪ ನಮ್ಮ ಚೋಟು ಇದ್ದಾನೆ, ನಮ್ಮ ಬೋಂಡು ಮಾತಾಡ್ಸಿನ್ ಬನ್ನಿ. ಅವರು ಸ್ವಲ್ಪ ಬೇಜಾರಾಗಿದ್ರು. ಓಕೆ ಅನ್ಕೊಂಡು ಮತ್ತೆ ಮನೆ ಕಡೆಗೆಲ್ಲ ಮಾತಾಡ್ಕೊಂಡಂಗೆ ಹಂಗೆ ಹೊರಟು. ಅಲ್ಲಿ ಸ್ವಲ್ಪ ಒಂದು ಏನಾದ್ರು ತಿನ್ನೋಣ, ನೈಟ್ ಬೇರೆ ಆಗೋಯ್ತಲ್ಲ, ಸ್ವಲ್ಪ ಲೇಟ್ 9-9:30 ಟೈಮ್ ಆಗಿತ್ತು. ಹಾಗೆ ಸ್ವಲ್ಪ ಚಾಟ್ಸ್ನ ತಿನ್ಕೊಂಡು ಪಾನಿಪುರಿ ತಿನ್ನೋರು ಪಾನಿಪುರಿ ತಿಂದ್ರು, ಮಸಾಲ ಪುರಿ ತಿನ್ನೋರು ಮಸಾಲ ಪುರಿ, ಬೇಲ್ಪುರಿ, ಹಾಗೆ ಸುಕ್ಕ ಪುರಿ ತಿಂದ್ರು. ಓಕೆ ಎಲ್ಲ ತಿನ್ಕೊಂಡು ಮತ್ತೆ ಮನೆ ಕಡೆಗೆ ಎಲ್ಲಾರು ಹೊರಟು. ಹಾಗೆ ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಮತ್ತೆ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.